ನಾನಿವತ್ತು ನಾಲ್ಗೆಗೆ ರುಚಿ ಜಾಸ್ತಿ ಮಾಡ್ತಕ್ಕಂಥ ಒಂದು ಹೊಸ ರೆಸಿಪಿ ಮಾಡೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಇದಕ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಮೊಟ್ಟೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ವಿಧಾನದಲ್ಲಿ ನಾವು ಮೊಟ್ಟೆ ಪಲ್ಯಗಳನ್ನ ಮಾಡ್ಕೊಂಡಿರ್ತೀವಿ, ಹಾಗೆ ತರಕಾರಿ ಪಲ್ಯಗಳನ್ನ ಮಾಡ್ಕೊಂಡಿರ್ತೀವಿ. ಮೊಟ್ಟೆ ಹಾಗೆ ಇದಕ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಈ ರೀತಿ ಪಲ್ಯನ ಮಾಡಿಕೊಂಡು ನೀವು ಮುದ್ದೆ ಜೊತೆ ಬೇಕಿದ್ರೂ ತಿನ್ಬೋದು, ಅಥವಾ ಪಲ್ಯದ ರೀತಿ ಮಾಡಿಕೊಂಡು ಸೈಡ್ ಡಿಶಕ್ಕೂ ಕೂಡ ತಿನ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇದಕ್ಕಿದ ಅವರೆಕಾಳನ್ನ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. 1 ಕಪ್ಪಿನಷ್ಟು ಇದಕ್ಕಿದ ಅವರೆಕಾಳನ್ನ ತೊಗೊಂಡಿದ್ದೆ. ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ. ಬಿಸಿ ನೀರಿಗೆ ಇದಕ್ಕಿದ ಅವರೆಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಒಂದು 4 ರಿಂದ 5 ನಿಮಿಷ ಸ್ವಲ್ಪ ಅವರೆಕಾಳು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಂಡು ನಾವು ಪಲ್ಯನ ಮಾಡಿದಾಗ ನಿಮಗೆ ಒಗ್ಗರಣೆ ಜೊತೆನಲ್ಲಿ ಅಂದರೆ ಮೊಟ್ಟೆ ಜೊತೆನೇ ಅದು ಬೇಗ ಬೇಯೋದಿಲ್ಲ. ಹಾಗಾಗಿ ಈ ರೀತಿ ಸಪ್ರೇಟಾಗಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡು ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಅವರೆಕಾಳು ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಅವರೆಕಾಳನ್ನು ತೆಗೆದಿಟ್ಕೊಳ್ಳೋಣ. ಮೊಟ್ಟೆ ಪಲ್ಯಗೆ ಮೊಟ್ಟೆನ ಬೇಕಿದ್ರೆ ನೀವು ಒಗ್ಗರಣೆ ಜೊತೆನಲ್ಲೇ ಸೇರಿಸ್ಕೋಬೋದು. ಒಗ್ಗರಣೆ ಜೊತೆ ಸೇರಿಸಿದಾಗ ನಿಮಗೆ ಸ್ವಲ್ಪ ಉಡುಡಿ ಥರ ಆಗ್ಬಿಡುತ್ತೆ. ನೀವು ಸ್ವಲ್ಪ ಮೊಟ್ಟೆ ಸಿಗಬೇಕು ಅವರೆಕಾಳು ಜೊತೆನಲ್ಲಿ ಅಂತಂದರೆ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿ ಬೇಕಿದ್ರೆ ಸೇರಿಸ್ಕೋಬೋದು. ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ 5 ಮೊಟ್ಟೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಈ ಮೊಟ್ಟೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡಾಗ ನಿಮಗೆ ಆ ಮೊಟ್ಟೆ ಏನಿದೆ ಸ್ವಲ್ಪ ಎಗ್ ಬುರ್ಜಿ ಟೈಪ್ನಲ್ಲಿ ದಪ್ಪದಾಗಿ ಸಿಗುತ್ತೆ. ಅದೇ ಒಗ್ಗರಣೆ ಜೊತೆನಲ್ಲಿ ಸೇರಿಸ್ಬಿಟ್ರೆ ನಿಮಗೆಲ್ಲ ಅವರೆಕಾಳು ಜೊತೆ ಬೆರೆತ್ಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಪಲ್ಯನ ಮಾಡಲಿಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಖಾರಕ್ಕೆ ತೆಗೆದಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ನಿಮಗೆ ಮೊಟ್ಟೆ ಪಲ್ಯ ಜೊತೆನಲ್ಲಿ ಈರುಳ್ಳಿ ಸಿಕ್ಕರೆ ನಿಮಗೆ ಬಹಳ ರುಚಿಯಾಗಿರುತ್ತೆ. ಇದಕ್ಕೇನೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು 1 ರಿಂದ 2 ನಿಮಿಷ ಎಳೆ ಕಾವನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ಮತ್ತೆ ಒಂದು ಅರ್ಧದಿಂದ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮೆಣಸಿಕಾಯಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಕಪ್ಪು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಸಾಲ ಪುಡಿಗಳನ್ನ ಸೇರಿಸ್ಕೊಂಡು ಈ ಒಗ್ಗರಣೆ ಜೊತೆಯಲ್ಲಿ ಏನು ಈರುಳ್ಳಿ ಸೇರಿಸಿದ್ದೀವಿ ಅದ್ರ ಜೊತೆಯಲ್ಲೇ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು 1 ರಿಂದ 2 ನಿಮಿಷ ಮಸಾಲದಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೆಕಾಳು ಇದಕ್ಕಿದ ಅವರೆಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸೋದ್ರಿಂದ ಪಲ್ಯ ಅಂತೂ ಬಹಳ ರುಚಿಯಾಗಿರುತ್ತೆ. ನೀವು ಬೇಕಿದ್ರೆ ಸೇರಿಸ್ಕೋಬೋದು, ಅಥವಾ ನಿಮಗೆ ಕಾಳು ಏನಾದ್ರು ಜಾಸ್ತಿ ಇದೆ ಮೊಟ್ಟೆ ಜಾಸ್ತಿ ಇದೆ ಅಂದರೆ ಮೊಟ್ಟೆ ಕಾಳನ್ನು ನೀವು ಬೇಕಿದ್ರೆ ಜಾಸ್ತಿ ಸೇರಿಸ್ಕೋಬೋದು. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊಟ್ಟೆನ ಕೊನೆಯಲ್ಲಿ ಸೇರಿಸೋದ್ರಿಂದ ನಿಮಗೆ ಆ ಪಲ್ಯ ಜೊತೆಯಲ್ಲಿ ಮೊಟ್ಟೆನೂ ಕೂಡ ಸಿಗುತ್ತೆ. ಮೊದಲೇ ಒಗ್ಗರಣೆ ಜೊತೆಯಲ್ಲಿ ಫ್ರೈ ಮಾಡಿಬಿಟ್ರೆ ನಿಮಗೆಲ್ಲ ಅವರೆಕಾಳು ಮಸಾಲ ಜೊತೆನಲ್ಲೆಲ್ಲ ಮೊಟ್ಟೆ ಬೆರೆತು ಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.